ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವ ತಮಿಳು ನಟ ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಕರ್ನಾಟಕದಲ್ಲಿ ಬಹುತೇಕ ಅನುಮಾನ ಅನ್ನೋ ರೀತಿಯಲ್ಲಿದೆ. ಹೀಗಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟ ಕಮಲ್ ಹಾಸನ್. ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಕಮಲ್ ಹಾಸನ್. ಹಾಗಾಗಿ ಥಗ್ ಲೈಫ್ ಸಿನಿಮಾಗೆ ಕರ್ನಾಟಕದಲ್ಲಿ ಬ್ಯಾನ್ ಬಿಸಿ ತಟ್ಟುತ್ತಾ ಇದೆ. ಹೀಗಾಗಿ ಬೇರೆ ದಾರಿ ಇಲ್ಲದೆ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟ ಕಮಲ್ ಹಾಸನ್. ಅಂದರೆ ಚಿತ್ರ ಪ್ರದರ್ಶನವನ್ನು ತಡೆಯದಂತೆ ಕೋರಿ ಅರ್ಜಿ. ಸಿನಿಮಾ ಪ್ರದರ್ಶನಕ್ಕೆ ಸೂಕ್ತ ಭದ್ರತೆ ಸೂಚಿಸಬೇಕು ಅಂತ ಅರ್ಜಿ ಹಾಕಿದ್ದಾರೆ. DGP ಪೊಲೀಸ್ ಕಮಿಷನರ್ಗೆ ನಿರ್ದೇಶನ ನೀಡಬೇಕು ಅಂತ ಅರ್ಜಿ. ಸೊ ರಾಜ್ಯ ಹೈಕೋರ್ಟ್ ಆ ವಿಚಾರವಾಗಿ ಏನು ತೀರ್ಮಾನ ಮಾಡುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಕಮಲ್ ಹಾಸನ್ ಕ್ಷಮೆ ಕೇಳಿದ್ದಿದ್ರೆ ಇಷ್ಟೊತ್ತಿಗೆ ಹೀಗಾಗ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಇಂಥ ಪ್ರಕರಣಗಳನ್ನು ಹೈಕೋರ್ಟ್ ಹೇಗೆ ನೋಡುತ್ತೆ ಇದು ಬಹಳ ಮುಖ್ಯ. ಕಮಲ್ ಹಾಸನ್ ಏನಾದರೂ ಕ್ಷಮೆ ಕೇಳಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಆಯಿತು, ಒಂದು ವೇಳೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಲ್ಲಿ ಗೆದ್ದು ಸಿನಿಮಾ ರಿಲೀಸ್ ಆಯಿತು ಅಂತಲೇ ಅಂದ್ಕೊಳ್ಳೋಣ. ಥಿಯೇಟ್ರಿಗೆ ಯಾರು ಹೋಗಲ್ಲ ರೀ, ಯಾರು ಹೋಗಲ್ಲ. ಅವಾಗೇನು ಮಾಡ್ತೀರಾ? ನೀವು ಹೈಕೋರ್ಟ್ಗೆ ಹೋದರೂ ಕೂಡ ಸಿನಿಮಾ ನೋಡೋಕ್ಕೆ ಯಾರೂ ಬರಲ್ಲ ಅಂತಂದರೆ ಏನು ಮಾಡ್ತೀರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಸಾಮಾನ್ಯವಾಗಿ ಯಾವ ಕಾರಣಕ್ಕೋಸ್ಕರ ಕಮಲ್ ಹಾಸನ್ ಚಿತ್ರವನ್ನು ತಡಿಬೇಕು ಅಂತ ನಡೀತಾ ಇದೆ, ಕೋರ್ಟ್ ಅದನ್ನು ಕೂಡ ಗಮನಿಸುತ್ತೆ. ಯಾಕೆ ಇವರು ಬ್ಯಾನ್ ಮಾಡಬೇಕು ಅಂತಿದ್ದಾರೆ ಅಂತ. ಇಂಥ ಪ್ರಕರಣಗಳನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡುತ್ತೆ ಸಾಮಾನ್ಯವಾಗಿ ಕೋರ್ಟ್ ಅಂತಂದ್ಬಿಟ್ಟು? ಅರವಿಂದ್, ಅಂದರೆ ಕಳೆದ ಒಂದು ವಾರದಿಂದನೂ ಕೂಡ ಈ ರೀತಿಯ ಗಲಾಟೆಗಳು ನಡೀತಾ ಇರೋಂಥದ್ದು. ಯಾಕೆ ಈ ಚಿತ್ರವನ್ನು ಸಂಪೂರ್ಣವಾಗಿ ಬಹಿಷ್ಕಾರ ಮಾಡಬೇಕು, ಜೊತೆಗೆ ಕರ್ನಾಟಕದಲ್ಲಿ ಆ ಚಿತ್ರವನ್ನು ರಿಲೀಸನ್ನು ಮಾಡಬಾರ್ದು ಅಂತೇಳಿ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದು. ಜೊತೆಗೆ ವಾಣಿಜ್ಯ ಚಿತ್ರ ಮಂಡಳಿಯು ಕೂಡ ಒಂದು ನಿರ್ಧಾರಕ್ಕೆ ಬಂದಿದೆ. ಅವರ ಕ್ಷಮೆ ಕೇಳಲಿಲ್ಲ ಅಂದರೆ ಅವರ ಚಲನಚಿತ್ರ ಬಿಡುಗಡೆ ಆಗಲಿಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಹೇಳಿರೋಂಥದ್ದು. ಜೊತೆಗೆ ಕಮಲ್ ಹಾಸನ್ ಅವರು ಕೂಡ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಅರಿವಿನ ಪ್ರಕಾರ ನಾನು ಕರೆಕ್ಟಾಗಿ ಹೇಳಿದ್ದೀನಿ, ಆ ಹಿನ್ನೆಲೆಯಲ್ಲಿ ನಾನು ಕ್ಷಮೆ ಕೇಳುವಂಥ ಪ್ರಮೇಯ ಬರೋದಿಲ್ಲ ಅಂತೇಳಿ ಕ್ಷಮೆಯನ್ನು ಕೂಡ ಕೇಳೋದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಅವರ ನಿಲುವನ್ನು ಕೂಡ ಹೇಳಿರುವಂಥದ್ದು. ಆದರೆ ಯಾವಾಗ ಈ ಕಡೆ ವಾಣಿಜ್ಯ ಮಂಡಳಿಯು ಕೂಡ ತಮ್ಮ ನಿಲುವನ್ನು ಪ್ರದರ್ಶನ ಮಾಡಿದೆ, ಜೊತೆಗೆ ಕನ್ನಡ ಪರ ಹೋರಾಟಗಾರರು ಕೂಡ ಹೇಳ್ತಾ ಇರೋಂಥದ್ದು ಸಂಪೂರ್ಣವಾಗಿ ಚಿತ್ರವನ್ನು ಬ್ಯಾನ್ ಮಾಡಬೇಕು, ಕರ್ನಾಟಕದಲ್ಲಿ ಬಿಡುಗಡೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ. ಆದರೆ ಈಗ ಕಮಲ್ ಹಾಸನ್ ಒಂದು ಹೆಜ್ಜೆಯನ್ನು ಮುಂದೆ ಹೋಗಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರೆ, ಹೈಕೋರ್ಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋ ಸಂದರ್ಭದಲ್ಲಿ ಒಂದು ಪ್ರೇಯರ್ಗಳನ್ನು ಮಾಡಿರುವಂಥದ್ದು. ವಾಣಿಜ್ಯ ಮಂಡಳಿಗೆ ಏನಿದೆ, ವಾಣಿಜ್ಯ ಮಂಡಳಿಗೆ ಒಂದು ಸೂಕ್ತವಾದ ನಿರ್ದೇಶನವನ್ನು ಕೊಡಬೇಕು ಚಲನಚಿತ್ರವನ್ನು ರಿಲೀಸನ್ನು ಮಾಡಲಿಕ್ಕೆ. ಜೊತೆಗೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇರುವಂಥದ್ದು, ಯಾವುದಾದ್ರೂ ಚಲನಚಿತ್ರದ ಮಂದಿರದಲ್ಲಿ ಫಿಲಂ ರಿಲೀಸ್ ಆದರೆ ಅಲ್ಲಿಗೆ ನುಗ್ಗಿ ಗಲಾಟೆಯನ್ನು ಮಾಡ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಏನು ಪೊಲೀಸ್ ಮಹಾನಿರ್ದೇಶಕರಿಗೆ ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ಇಬ್ಬರಿಗೂ ಕೂಡ ಒಂದು ಸೂಚನೆಯನ್ನು ಕೊಡಬೇಕು. ಸೂಚನೆಯನ್ನು ಕೊಟ್ಟು ಯಾವ್ಯಾವ ಚಿತ್ರಮಂದಿರಗಳಲ್ಲಿ ಚಲನಚಿತ್ರ ರಿಲೀಸ್ ಆಗುತ್ತೆ ಅಲ್ಲಿಗೆ ಸೂಕ್ತವಾದ ಭದ್ರತೆಯನ್ನು ಒದಗಿಸಬೇಕು. ಜೊತೆಗೆ ಅಲ್ಲಿ ಏನು ಚಿತ್ರಮಂದಿರದ ಮಾಲೀಕರಿಗೆ ಯಾವುದೇ ರೀತಿಯ ಹಾನಿ ಆಗಬಾರ್ದು, ಜೊತೆಗೆ ಅಲ್ಲಿ ಫಿಲಮನ್ನು ನೋಡ್ಲಿಕ್ಕೆ ಬರುವಂಥ ಪ್ರೇಕ್ಷಕರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಪೊಲೀಸ್ ಆಯುಕ್ತರಿಗೆ ಒಂದು ಸೂಚನೆಯನ್ನು ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. ಬಹುತೇಕ 2:30ಕ್ಕೆ ಅರ್ಜಿ ವಿಚಾರಣೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಯಾಕೆಂದರೆ ಕೇವಲ ಇನ್ನು 2-3 ದಿನಗಳ ಮಾತ್ರ ಬಾಕಿ ಇರುವಂಥದ್ದು, ಅದಕ್ಕೆ ಸೂಕ್ತ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು 2:30ಕ್ಕೆ ಅಡ್ವಾನ್ಸ್ ಆಗಿ ಮೆಮೋನ ಸಲ್ಲಿಕೆಯನ್ನು ಮಾಡಿ ವಿಚಾರಣೆಯನ್ನು ತುರ್ತಾಗಿ ಕೈಗೆತ್ಕೊಳ್ಬೇಕು ಅಂತೇಳಿ ನ್ಯಾಯಮೂರ್ತಿಗಳ ಮುಂದೆ ಮನವಿಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಹೈಕೋರ್ಟ್ ಯಾವ್ಯಾವ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ನೋಡೋಣ ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ ಅಂತಂದ್ಬಿಟ್ಟು. ಒಂದು ವೇಳೆ ಕೋರ್ಟ್ ಇಲ್ಲ ಆ ರೀತಿ ಚಿತ್ರ ಬಿಡುಗಡೆ ಮಾಡಲ್ಲ ಅನ್ನೋದಕ್ಕೆ ಬರಲ್ಲ, ಸಿನಿಮಾ ಬಿಡುಗಡೆ ಮಾಡಲಿ ಅಂತಂದರೆ ಆವಾಗ ಫಿಲ್ಮ್ ಚೇಂಬರ್ನವರ ನಿರ್ಧಾರ ಏನು, ವಿತರಕರ ನಿರ್ಧಾರ ಏನು, ಹಂಚಿಕೆದಾರರ ನಿರ್ಧಾರ ಏನು, ಸಿನಿಮಾ ಥಿಯೇಟರ್ ಮಾಲೀಕರ ನಿರ್ಧಾರ ಏನು ಅಂತಕ್ಕಂಥದ್ದು ಡಿಸೈಡ್ ಆಗುತ್ತೆ. ಕೋರ್ಟ್ ನಿರ್ದೇಶನ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು. ಅಲ್ಟಿಮೇಟ್ಲಿ ಸಿನಿಮಾ ರಿಲೀಸ್ ಆದರೂ ನಾನು ಆಗಲೇ ಹೇಳಿದಂತೆ ಸಿನಿಮಾ ನೋಡೋದಕ್ಕೆ ಜನ ಬರಬೇಕಲ್ಲ.
ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯವರು, ಕನ್ನಡ ಪರ ಸಂಘಟನೆಯವರು ನಾವು ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಸೊ ಗಲಾಟೆ ಆಗುತ್ತೆ ಅನ್ನೋ ಕಾರಣಕ್ಕಾದರೂ ಜನ ಬರದೇ ಇರಬಹುದು, ಮೇ ಬಿ.